ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 15/2/2025 ನಡೆದಂಥ ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಒಂದು ಸಂಭಾವನೆಯ ಕಟ್ ಆಫ್ ಅಂಕಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಮೊದಲು ಬರ್ತದೆ. ಹಾಗೆ ನಮ್ಮ ಚಾನಲ್ ಕಡೆಯಿಂದ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ತರಗತಿಗಳನ್ನು ಹಮ್ಮಿಕೊಂಡಿದ್ದೀವಿ. ನೀವು ಮಾಡಬೇಕಾಗಿರೋದಿಷ್ಟೇ, ಇದು ಫ್ರೀ ಆನ್ಲೈನ್ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆನಾ? ಸೊ ಹಾಗಿದ್ರೆ ಸ್ನೇಹಿತರೆ, ಮೊರಾರ್ಜಿ ದೇಸಾಯಿ ಪರೀಕ್ಷೆಯ ಸಂಭಾವನೆಯ ಕಟ್ ಆಫ್ ಅಂಕಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಪೇಪರ್ ಹೇಗಿತ್ತು ಅಂತ ಅಂದರೆ, ಒಂದು ಅವರೇಜ್ 85 ಮಾರ್ಕ್ಸನ್ನು ಈಸಿಲಿ ತೆಗೆದುಕೊಳ್ಳುವಂತಹ ಪ್ರಶ್ನೆಗಳೇ ಬಂದಿದ್ವು. ಈಸಿಯಾಗಿತ್ತು ಪೇಪರ್ ಅಲ್ವಾ? ಈಸಿಯಾಗಿತ್ತು. ಭಾಳಷ್ಟು ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ನಮ್ಮ ಸ್ಟೂಡೆಂಟು ಕೂಡ 85 ತೆಗೆದಿದ್ದಾರೆ. ಓಕೆನಾ? ಸೊ ನಂತರದಲ್ಲಿ ಸ್ನೇಹಿತರೆ, ಈಗ ನಿಮಗೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ ಅಂತಂದರೆ, ಮೊದಲು ಕೀ ಆನ್ಸರನ್ನು ಬಿಡ್ತಾರೆ. ಅದು ತಾತ್ಕಾಲಿಕ ಕೀ ಆನ್ಸರ್ ಆಗಿರ್ತದೆ. ಅಫಿಷಿಯಲ್ ಆಗಿ ತಾತ್ಕಾಲಿಕ ಕೀ ಆನ್ಸರ್ ಆಗಿರ್ತದೆ. ಓಕೆನಾ? ಸೊ ತದನಂತರದಲ್ಲಿ ಅದನ್ನು ಫೈನಲ್ ಕೀ ಆನ್ಸರ್ ಆಗಿ ಬಿಡ್ತಾರೆ. ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಓಕೆ, ಅದೇ ಫೈನಲ್ ಆಗಿರುತ್ತೆ. ಎಲ್ಲ ಪರಿಷ್ಕೃತವಾಗಿ ಚೆಕ್ ಮಾಡಿ ಬಿಡ್ತಾರೆ. ಓಕೆನಾ? ಸೊ ತದನಂತರದಲ್ಲಿ ನಿಮಗೇನು ಮಾಡ್ತಾರೆ ಅಂತ ಅಂದರೆ, ಜಿಲ್ಲಾವಾರು ಏನು ಮಾಡ್ತಾರೆ, ಜಿಲ್ಲಾವಾರು ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಇದು ಯಾವುದೇ ಒಂದು ಆಯ್ಕೆ ಪಟ್ಟಿ ಆಗಿರುವುದಿಲ್ಲ, ಮೆರಿಟ್ ಪಟ್ಟಿ ಆಗಿರುತ್ತದೆ. ಪ್ರತಿಯೊಂದು ಜಿಲ್ಲೆವಾರು ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ತದನಂತರದಲ್ಲಿ ಮೆರಿಟ್ ಪಟ್ಟಿಗೆ ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತೇಳಿ ಅವಕಾಶವನ್ನು ಮಾಡಿಕೊಡ್ತಾರೆ. ಅವಾಗ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅಥವಾ ಸಲ್ಲಿಸದೇ ಇದ್ದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಪರಿಷ್ಕೃತ ಮೆರಿಟ್ ಪಟ್ಟಿ ಅಂತೇಳಿ ಬಿಡ್ತಾರೆ. ಫೈನಲ್ ಮೆರಿಟ್ ಪಟ್ಟಿ ಆಗಿರ್ತದೆ. ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಸರಿರುತ್ತೆ. ಅದು ಆಯ್ಕೆ ಪಟ್ಟಿ ಆಗಿರುವುದಿಲ್ಲ. ನಿಮ್ಮ ಅಂಕಗಳನ್ನು, ಎಲ್ಲ ವಿದ್ಯಾರ್ಥಿಗಳ ಅಂಕಗಳನ್ನು ಮತ್ತು ರ್ಯಾಂಕ್ಗಳನ್ನು ಅನೌನ್ಸ್ ಮಾಡುವ ಅದು ಪಟ್ಟಿ ಆಗಿರ್ತದೆ. ಓಕೆನಾ? ಸೊ ತದನಂತರದಲ್ಲಿ ನಿಮ್ಮ ಒಂದು ಮೀಸಲಾತಿ ಹಾಗೂ ನೀವು ಪಡೆದಿರುವ ಅಂಕಗಳ ಆಧಾರದ ಮೇಲೆ ಮೊದಲನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆಯನ್ನು ಬಿಡ್ತಾರೆ. ಓಕೆನಾ? ಮೊದಲನೇ ಸುತ್ತಿನ ಆಯ್ಕೆ ಪ್ರಕ್ರಿಯೆ. ಸೊ ಮಾರ್ಚ್ ಎಂಡ್ ಒಳಗೆ ನಿಮಗೇನಾಗುತ್ತೆ ಸ್ನೇಹಿತರೆ, ಬರುವಂಥ ಚಾನ್ಸಸ್ ಇದೆ. ಮೆರಿಟ್ ಪಟ್ಟಿಯನ್ನು ಬಿಡ್ತಾರೆ. ಏಪ್ರಿಲ್ ಮೇ ಜೂನಿಗೆ ಅಡ್ಮಿಷನ್ ಇರೋದ್ರಿಂದ ಮೇ ಎಂಡು, ಮೇ ಸೆಕೆಂಡ್ ವೀಕ್ ಇಲ್ಲ ಮೇ ಥರ್ಡ್ ವೀಕ್, ಇದರಲ್ಲಿ ನಿಮ್ಮ ಒಂದು ಮೊದಲನೇ ಸುತ್ತಿನ ಪ್ರಕ್ರಿಯೆ, ನೀವು ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಓಕೆನಾ? ತದನಂತರದಲ್ಲಿ ಎಷ್ಟು ಮಾರ್ಕ್ಸ್ ಬಂದರೆ ನೀವು ಮೊದಲ ಸುತ್ತಿನ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತೀರಾ ಸ್ನೇಹಿತರೆ. ಇಲ್ಲಿ ನೋಡಿ, 80+ ಇದ್ದರೆ ನೀವು ಮೊದಲನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯ ಪ್ರಕ್ರಿಯೆಯಲ್ಲಿ ಇರ್ತೀರಾ. ಇದು ಕೆಟಗರಿ ವೈಸ್ ಹೋಗುತ್ತದೆ. ಓಕೆನಾ? ಕೆಟಗರಿ ವೈಸ್ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಮತ್ತು ನಿಮ್ಮ ಮೀಸಲಾತಿ ಅನುಗುಣವಾಗಿ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ. ಹಾಗಾದರೆ ಬಾಯ್ಸಿಗೆ ಎಷ್ಟು ಸರ್, ಗರ್ಲ್ಸಿಗೆ ಎಷ್ಟು ಸರ್ ಅಂತ ಕೇಳ್ತಿದ್ದೀರಾ. ಸೊ ಬಾಯ್ಸಿಗೆ 80 ಆದರೆ ಇದು OBC ಇದು ಅಂದ್ಕೊಳ್ಳಿ. ಹಾಗಾದರೆ ಗರ್ಲ್ಸಿಗೆ 75 to 78. ಓಕೆನಾ? ತದನಂತರದಲ್ಲಿ ಸರ್ 50 ಇದ್ರೂ ಸೆಲೆಕ್ಷನ್ ಆಗ್ತಾರೆ, 55 ಇದ್ರೂ ಸೆಲೆಕ್ಷನ್ ಆಗ್ತಿದ್ರೆ ನೀವೇನು ಹಿಂಗೆ ಹೇಳ್ತಿದ್ದೀರಾ. ಸೊ ಇಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ನಾವು ಇನ್ನೂ ಬೇರೆ ಕಡೆ ಅಂತಂದರೆ ಆದರ್ಶ ವಿದ್ಯಾಲಯಗಳಿಗೆ ಅಡ್ಮಿಷನ್ ಆಗೋರು, ಆಮೇಲೆ ಈ ರೀತಿಯಾಗಿ ಬಿಟ್ಟು ಹೋಗ್ತಾರಲ್ಲ, ಕೆಲವೊಬ್ರು ಅಡ್ಮಿಷನ್ ಆಗದೇ ಇದ್ದರೂ ಕೂಡ ನಿಮಗೇನಾಗುತ್ತೆ, ಲಾಸ್ಟಿಗೆ ನಿಮಗೆ 50ರಿಂದ 45ರಿಂದ 60 ಈ ಥರ ಮಾರ್ಕ್ಸ್ ತೆಗೆದವರಿಗೆ ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಅದು ಲಾಸ್ಟ್ ರೌಂಡ್ ಆಗಿರ್ತದೆ. ಓಕೆನಾ? ಸರಿ ಸ್ನೇಹಿತರೆ, 4th ರೌಂಡ್ವರೆಗೂ ಲೀಸ್ಟನ್ನು ಬಿಟ್ಟಿದ್ದಾರೆ. ಡೋಂಟ್ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ?
ಸೊ ಇಲ್ಲಿ ಫಸ್ಟ್ ಲಿಸ್ಟ್ ಆಯಿತು. ಸೆಕೆಂಡ್ ಲಿಸ್ಟ್ ಕೂಡ ಅದರ ಒಂದು ಅವರೇಜ್ ಕಡಿಮೆ, ಒಂದು 75 ಬಾಯ್ಸಿಗೆ ಆದರೆ ಒಂದು 70 ಗರ್ಲ್ಸಿಗೆ. ಇದು ಸೆಕೆಂಡ್ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ. ತದನಂತರದಲ್ಲಿ ಥರ್ಡ್ ಲೀಸ್ಟ್ ಹೆಂಗಿರುತ್ತೆ ಅಂತಂದರೆ, ಸೊ ಅದರಲ್ಲಿ ಯಾರಾದರೂ ಅದಕ್ಕಿಂತ ಒಂದು 5 ಮಾರ್ಕ್ಸ್ ಕಡಿಮೆ ಇರ್ಬೋದು ಅಷ್ಟೇ, 65 to 60. ಓಕೆನಾ. ನಿಮಗೆ ಮೀಸಲಾತಿ ಅನುಗುಣವಾಗಿರುತ್ತೆ. ಇಷ್ಟು ಮಾರ್ಕ್ಸ್ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಸೆಲೆಕ್ಷನ್ ಆಗ್ತಿದ್ರೆ ಅಂದರೆ ನಿಮ್ಮ ಒಂದು ಕೋಟದ ಆಧಾರದ ಮೇಲೆ ಸೆಲೆಕ್ಷನ್ ಆಗ್ತಾ ಇರ್ತೀರ. ಮೀಸಲಾತಿ ಅನುಗುಣವಾಗಿ ಸೆಲೆಕ್ಷನ್ ಆಗುತ್ತೆ. ಓಕೆನಾ. OBC ಮತ್ತು SC ST ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾರೆ, ಫಸ್ಟು ಇದು ಆಯ್ಕೆ ಆಗುತ್ತೆ. ಅಂದರೆ ನಿಮ್ಮ ಮೀಸಲಾತಿ ಅನುಗುಣವಾಗಿ ಆಯ್ಕೆಯನ್ನು ಮಾಡ್ಕೊಳ್ತಾರೆ. ಓಕೆನಾ. ಸೊ ನಂದು 80 ಬಂದಿದೆ ಸರ್, ನಾನು ಸೆಲೆಕ್ಷನ್ ಆಗಿಲ್ಲ ಸರ್, ನಾನು 45 ಬಂದಿತ್ತು, ನನ್ನ ಫ್ರೆಂಡು ಸೆಲೆಕ್ಷನ್ ಆಗಿದ್ದಾರೆ ಅಂತ ಅಂದರೆ ಅವರ ಒಂದು ಮೀಸಲಾತಿ ಅನುಗುಣವಾಗಿ ಸೀಟನ್ನು ಹಂಚಿರ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಯಾರು ವರಿ ಮಾಡ್ಕೊಳ್ಬೇಡಿ, ಎಲ್ಲರೂ ಕೂಡ ಸೆಲೆಕ್ಷನ್ ಆಗ್ತೀರಾ. ಎಲ್ಲರೂ ಕೂಡ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡವರು ಆಯ್ಕೆ ಆಗ್ತಾರೆ. ಡೋಂಟ್ ವರಿ. ಓಕೆನಾ. ಸೊ ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಒಂದು ಡೇಟ್ ಕೊಡ್ತಾರೆ. ಮೊದಲನೇ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ ನಂತರ ನಿಮಗೆ ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ ಸಂಬಂಧಪಟ್ಟ ಸ್ಕೂಲ್ಗೆ ಹೋಗಿ. ಓಕೆನಾ. ಸೊ ಇಷ್ಟೇ ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಹೈಲಿ ಕಟ್ ಆಫು ಕಡಿಮೆ ಕಟ್ ಆಫ್ ಅಂತ ಇಲ್ಲ, ಆಯ್ಕೆ ಪಟ್ಟಿಗೆ ಅನುಸಾರವಾಗಿ ಬಿಡ್ತಾರೆ. ಓಕೆನಾ. ಆಯ್ಕೆ ಪಟ್ಟಿ ಅನುಸಾರವಾಗಿ ಸರಿ 4 ರೌಂಡ್ ಬಿಟ್ಟಿದ್ರು. ಸೊ 4 ರೌಂಡಲ್ಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಓಕೆನಾ. ಅಂದರೆ ನಿಮ್ಮ ಒಂದು ಮೀಸಲಾತಿ ಅನುಗುಣವಾಗಿ ಆಯ್ಕೆ ಆಗುತ್ತೀರಾ. ಓಕೆ. ದೆನ್ ಸ್ನೇಹಿತರೆ, ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಬರುವಂಥ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ತರಗತಿಗಳನ್ನು ಮಾಡ್ತಾಯಿದ್ದೀವಿ. ಓಕೆನಾ. ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ತೆಗೆದುಕೊಳ್ಳಿ ಸ್ನೇಹಿತರೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀವಿ. ಆದ್ದರಿಂದ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಓಕೆನಾ. ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಮೊದಲು ಬರ್ತದೆ. ಓಕೆನಾ. ಸೊ ಅಫಿಷಿಯಲ್ ಕೀ ಆನ್ಸರ್ ಬಂದ ನಂತರ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇದಿಷ್ಟು ಮಾಹಿತಿ ಆಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.